ಸಮಸ್ತ ಎಲ್ಲ ದೇಶದ ಜನತೆಗೆ ಆಗಸ್ಟ್ 15ರ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದ ಬಿಟಿ ಚಂದ್ರಶೇಖರ್. ಗದಗ ಜಿಲ್ಲೆಯ ಮೀಸಲು ಶಿರಹಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದ್ಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು 1008 ಬಡವರ ಕಲ್ಯಾಣೋತ್ಸವವನ್ನು ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ಸಮಸ್ತ ಎಲ್ಲ ದೇಶದ ಜನತೆಗೆ ಆಗಸ್ಟ್ 15ರ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಶುಭ ಕೋರುವವರು 1008 ಬಡವರ ಕಲ್ಯಾಣೋತ್ಸವವನ್ನು ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್. ನಮಸ್ತೆ ಬಂಧುಗಳೇ, ಎಲ್ಲ ಶಿರಹಟ್ಟಿ ಕ್ಷೇತ್ರದ ಮುಂಡ್ರಗಿ ಭಾಗದ, ಲಕ್ಷ್ಮೇಶ್ವರ ಭಾಗದ, ಬೆಳಟಿ ಭಾಗದ ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಸಮಸ್ತ ನಾಡಿನ ಎಲ್ಲ ಜನತೆಗೆ ಆರ್ಥಿಕ ಶುಭಾಶಯಗಳು. ಬಂಧುಗಳೇ, ಸ್ವತಂತ್ರ ಸಿಕ್ಕಿ 80 ವರ್ಷ ಆಯಿತು. ಜೊತೆಗೆ ತುಂಬ ಅದ್ಭುತವಾದ ಪ್ರಧಾನಿಗಳು ಎಲ್ಲರೂ ಕೂಡ ಅದ್ಭುತವಾದ ಆಡಳಿತವನ್ನು ಮಾಡಿದ್ದಾರೆ. ಆದರೆ ಅಚ್ಚುಮೆಚ್ಚಿನ ನಾಯಕ, ಜನ ಸ್ಪಂದಿಸುವಂತ ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರ ಆಡಳಿತ ತುಂಬ ಅದ್ಭುತವಾಗಿ ಎಲ್ಲರಿಗೂ ಕೂಡ ಸಮಾನತೆಯಿಂದ ಸಿಗುವಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು. ಅದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಎಲ್ಲ ನನ್ನ ಶಿರಹಟ್ಟಿ ಭಾಗದ ರೈತ ಬಾಂಧವರಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಮತ್ತೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ಹೋರಾಟಗಾರರ ನೆನೆಸುತ್ತಾ ಇವತ್ತು 80ನೇ ಸ್ವತಂತ್ರ ದಿನಾಚರಣೆಯ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇನ್ನೂ ಕೂಡ ಮುಂದೆ ಎಲ್ಲರಿಗೂ ಕೂಡ ಯುವಕ ಯುವತಿಯರಿಗೆ ಉದ್ಯೋಗ ದೊರಕಲಿ. ರೈತರಿಗೆ 80 ವರ್ಷ ಆದ್ರೂ ಕೂಡ ಒಂದು ತೂಕದ ನ್ಯಾಯವನ್ನು ಕೊಡಿಸ್ಬೇಕು. ಇನ್ನೂ ಕೂಡ ಅದು ಸಿಗ್ತಾ ಇಲ್ಲ. ರೈತರಿಗೆ ಮೊಟ್ಟ ಮೊದಲನೇ ಬಾರಿಗೆ ದೇಶದ ಬೆನ್ನೆಲುಬು ಯಾರಂದ್ರೆ ರೈತ. ಬರುವಂತ ಸರ್ಕಾರಗಳು ಖಂಡಿತವಾಗ್ಲೂ ರೈತರ ಬೆನ್ನೆಲುಬಾಗಿ ನಿಲ್ಲಿ, ರೈತರಿಗೆ ನೀರಿನಾಗಿರ್ಬೋದು, ಟಿಸಿಗಳಾಗಿರ್ಬೋದು, ನೀರಾವರಿ ಆಗಿರ್ಬೋದು, ಪ್ರತಿಯೊಂದನ್ನ ರೈತರಿಗೆ ಕೊಡ್ಲಿ, ಬಿತ್ತೆ ಬೀಜನಗಳು ಕೊಡ್ಲಿ, ಬೆಳೆದಂತ ಬೆಳೆಗೆ ರೇಟನ್ನು ಕೊಡ್ಲಿ ಅಂತ. ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ನೂತನವಾಗಿ ಎಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಸಚಿವರಾದಂತ ಎಲ್ಲ ಕ್ಯಾಬಿನೆಟ್ ಸಚಿವರಿಗೆ ನನ್ನ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಿಮಗೂ ಕೂಡ ನಾವು ಈಗ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕೋರ್ತೇವೆ. ಜೊತೆಗೆ ನಮ್ಮ ಮಾನ್ಯ DK ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿಗಳಾಗಿ ನೂತನವಾಗಿ ಒಂದು ಈಗ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ. ರೈತರಿಗೆ ಒಳ್ಳೇದು ಕೊಡ್ಲಿ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ಅನುದಾನವನ್ನು ಕೊಡ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ತಾ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ಮತ್ತೆ ದೇಶವನ್ನ ಎಲ್ಲಾ ರಾಜ್ಯವನ್ನ ಸುಭಿಕ್ಷವಾಗಿ ತಾವು ನೋಡ್ಕೊಳ್ತಾ ಇದ್ದೀರಿ. ತಮಗೆ, ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು 80 ವರ್ಷದ ಶುಭಾಶಯಗಳನ್ನ, ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಮತ್ತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷದ ನಾನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ, ಇಡೀ ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಒಳಿತಾಗ್ಲಿ, ಕೆಟ್ಟದಾಗದ್ ಬೇಡ, ಒಳಿತಾಗ್ಲಿ ಅಂತೇಳಿ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ನಮಸ್ಕಾರ.